ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯನವರ ಸರ್ಕಾರದ ಸಚಿವರಾಗಿರುವಂತ ಡಿ ಸುಧಾಕರ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ದೂರನ್ನ ಕೊಟ್ಟಿರುವಂತ ರತ್ನಮ್ಮ ಅವರು ಹಾಗೆ ಅರವಿಂದ್ ಅವರು ದೂರುದಾರರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರತ್ನಮ್ಮ ಅವರೇ, ಆಕ್ಚುಲಿ ಪ್ರಕರಣ ಏನಾಗಿರೋದು, ಏನಂತ ದೂರು ಕೊಟ್ಟಿದ್ದೀರಾ? ನೋಡ್ತಾ ಇದ್ವಿ ನಾವು, ಯಾವ ರೀತಿಯಾಗಿ ಬೆದರಿಕೆನ ಒಡ್ಲಾಗಿದೆ ನಿಮ್ಗೆ? ಸರ್ ನಮಸ್ತೆ, ನನ್ನ ಹೆಸರು ರತ್ನ ಅಂತ. ನಾನು ದೂರರಾದ ಮುನಿಯಪ್ಪ ಅವರ ಸೊಸೆ ಆಗಿರ್ತೀನಿ ಸರ್. ಆಕ್ಚುಲಿ ಇದು ನಮ್ದು ಇಲ್ಲಿ ದಲಿತರ ತೋಟಿ ಇನಾಮತಿ ಜಮೀನ್ ಆಗಿರುತ್ತೆ ಸರ್. ಇದೆಲ್ಲ ನಮ್ಮ ಹೆಸರಲ್ಲೇ ಇದು 50-60 ವರ್ಷಗಳಿಂದ ನಾವೇ ಎಲ್ಲಾನು ಅನುಭವಿಸ್ಕೊಂಡು ಇಲ್ಲೇ ವಾಸ್ತವದಲ್ಲೇ ಇದೀವಿ ಸರ್. ಇಲ್ಲಿ ನಮ್ ತಾತ ಅವರು, ನಮ್ಮ ಮಾವ ಅವರು, ನಮ್ಮ ಅತ್ತೆಯವರು ಎಲ್ಲ ಇಲ್ಲೇ ಇರ್ತಾ ಇದಾರೆ. ನಮ್ದು ಒಂದು ತೋಟಿ ಜಮೀನು ದಲಿತರಾಗಿರೋದ್ರಿಂದ ನಮ್ಗೆ ಇದನ್ ಬಿಟ್ಟು ಬೇರೆ ಯಾವ್ದೇ ಆಸ್ತಿ ಇಲ್ಲ ಸರ್. ಈ ಡಿ ಸುಧಾಕರ್ ಅಂತ ಏನ್ ಸಚಿವರು ಇದಾರೆ ಈಗ, ಅವರು ನಮ್ಗೆ 2019ರಲ್ಲಿ ನಿಮ್ಮನ್ನ ಡೆವಲಪ್ ಮಾಡ್ತೀವಿ, ನಿಮ್ಮನ್ನ ಉದ್ಧಾರ ಮಾಡ್ತೀವಿ, ನೀವು ದಲಿತರಿದ್ದೀರಾ, ನೀವು ಜನಬಲ ಇಲ್ಲ, ನಿಮ್ಗೆ ಹಣದ ಬಲ ಇಲ್ಲ, ನಿಮ್ ಕೈಯಲ್ಲಿ ಏನು ಆಗಲ್ಲ, ನನ್ನ ಸಪೋರ್ಟ್ ತಗೊಂಡ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಡೆವಲಪ್ ಮಾಡ್ಕೊಡ್ತೀವಿ ಅಂತ ಈ ತರ ನಮ್ಮ ಹತ್ರ ಬಂದು ಒಂದು ಒಪ್ಪಂದ ಆಗುತ್ತೆ ಸರ್. ಯಾವಾಗ 2019 ಒಪ್ಪಂದ ಆಗಿ ಇದೆ. 3.5 ಎಕರೆ ಜಮೀನ್ ಇದೆ ಸರ್ ಇದು ನಮ್ದು. 2019 ಹೌದು ಸರ್. ಈ ತರ ಬಂದು ಒಂದು ಒಪ್ಪಂದ ಮಾಡ್ಕೋತಾರೆ. ಹೌದು ಸರ್. ಹೇಳಿ ಹೇಳಿ. 2000 ಒಪ್ಪಂದ ಮಾಡ್ಕೊಂಡು ಈ ತರ ಒಂದು ಮೋಸದಿಂದ ಇವ್ರ ಹತ್ರ ಎಲ್ಲ ಹೆಬ್ಬೆಟ್ಗಳು ಹಾಕಿಸ್ಕೊಂಡು ಹೆಣ್ಮಕ್ಳೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಸರ್, ಪೇಪರ್ ಅಲ್ಲಿ ಏನಿದೆ ಅನ್ನೋದು ಓದೋದ್ ಬರೋದಿಲ್ಲ. ಈ ತರ ಅವ್ರ ಹತ್ರ ಮೋಸವಾಗಿ ಒಪ್ಪಂದ ಮಾಡ್ಕೊಂಡು ಅಗ್ರಿಮೆಂಟ್ ತರ ಒಂದ್ ಮಾಡ್ಕೋತಾರೆ. ಇದಾದ ನಂತರ ಕರೋನಾ ಬರುತ್ತೆ ಸರ್. ಕರೋನಾ 3 ವರ್ಷ ಏನ್ ಯಾವ್ದು ಇರುತ್ತೆ, ಅವ್ರು ಹೇಳ್ತಾರೆ 2021ರಲ್ಲಿ ಅವ್ರು ಬಂದ್ ಹೇಳ್ತಾರೆ, ನಾವು ನಿಮ್ 2019ರಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ಅದ್ರ ಟೈಮ್ ಮುಗ್ದೋಗಿದೆ. ಆ ಡೆವಲಪ್ ಮಾಡ್ತೀವಿ ಅಂತ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅದ್ರ ಟೈಮ್ ಮುಗ್ದೋಗಿದೆ. ಆ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ಬೇಕು. ನೀವೆಲ್ಲ ನಮ್ಮ ಹತ್ರ ಆಫೀಸಿಗೆ ಬರ್ಬೇಕಾಗುತ್ತೆ ನಮ್ ಜೊತೆ ಅಗ್ರಿಮೆಂಟ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಅತ್ತೆಯವ್ರನ್ನ ಈ ವಾರಸದಾರ್ ಏನಿದ್ದಾರೆ ಆ ಹೆಣ್ಮಕ್ಳನ್ನ ಮಾತ್ರ ಕರ್ಕೊಂಡೋಗಿ ಗೊತ್ತಿಲ್ದಂಗೆ ಕರ್ಕೊಂಡೋಗಿ ಸೈನ್ ಹೆಬ್ಬೆಟ್ಗಳು ಹಾಕಿಸ್ಕೊಂಡು ಕ್ರಯ ಪತ್ರನ ಅದ್ಲು ಬದ್ಲು ಮಾಡಿ ಮೋಸದಿಂದ ಮಾಡ್ಕೊಂಡಿರ್ತಾರೆ ಸರ್. ಡಿ ಸುಧಾಕರ್ ಅವರು ಕ್ಯಾನ್ಸಲೇಷನ್ ಅಂತ ಕರ್ಕೊಂಡೋಗಿ ಈ ತರ ಸೇಲ್ ಡೀಡ್ ಆಗ್ಲಿ ರತ್ನಮ್ಮ ಅವರೇ, ಈಗ ನೀವು ಹೇಳ್ತಾ ಇದ್ರಲ್ಲ 2021ರಲ್ಲಿ ಈ ರೀತಿಯಾಗಿ ಆಯ್ತು ಅಂತ, ಕ್ರಯ ಪತ್ರ ಎಕ್ಸ್ಚೇಂಜ್ ಆಯ್ತು ಅಂತ ಹೇಳ್ತಾ ಇದ್ರಲ್ಲ, ಇಲ್ಲಿ ಪ್ರಮುಖವಾಗಿ ಎಷ್ಟು ಎಕರೆ ಟೋಟಲ್ ಆಗಿ ಎಷ್ಟು ಜಮೀನ್ದಾರ್ ಅಂದ್ರೆ ಯಾರ್ಯಾರ ಹೆಸರು, ಎಷ್ಟು ಜನರ ಹೆಸರಲ್ಲಿತ್ತು, ಅವ್ರೆಲ್ಲರೂ ಕೂಡ ಸೈನ್ ಹಾಕಿ ಕೊಟ್ಟಿದ್ದ? ಸುಧಾಕರ್ ಅವರೇ ಅದನ್ನೆಲ್ಲವನ್ನು ಕೂಡ ಸೈನ್ ಹಾಕ್ಸ್ಕೊಂಡಿದ್ದ? ಸರ್ ಇದೇನಾಗಿದೆ, ಇದು 3.5 ಎಕರೆ ಇದೆ ಸರ್. ಇದು ಯಲಹಂಕದಲ್ಲಿದೆ, ಮೇನ್ ರೋಡ್ ಅಲ್ಲಿ ಇದೆ. ಯಲಹಂಕದಲ್ಲಿ ಹೈವೇ ಇದೆ ಸರ್, ಮುಂದೆ ಹೈವೇ ರೋಡ್ ಇದೆ. ಈ ಜಾಗ ಏನಿದೆ ಸರ್, ಇದು ಅವರು ನಮ್ಮನ್ನ ಅಗ್ರಿಮೆಂಟ್ ಸೇಲ್ ಡಿಡ್ ಇದೆಲ್ಲ ಮಾಡಿಸ್ಕೊಳ್ಳುವಾಗ ಇವರಿಗೆ ನಾವ್ ಈ ತರ ಸೇಲ್ ಡಿಡ್ ಮಾಡ್ಕೋತಾ ಇದೀವಿ ಬನ್ನಿ ಅಂತ ನಮ್ಗೆ ಯಾವ್ದೇ ಮಾಹಿತಿ ಕೊಟ್ಟಿರೋದಿಲ್ಲ ಸರ್. ಅವ್ರು ಏನ್ ಹೇಳಿ ನಮ್ಮನ್ನ ಕರ್ಕೊಂಡೋಗಿದ್ದಾರೆ ಅಂದ್ರೆ, ನಿಮಗ್ ಮಾಡ್ಕೊಂಡಿರೋಂತ ಅಗ್ರಿಮೆಂಟ್ ಏನ್ ಡೆವಲಪ್ ಮಾಡ್ತೀವಿ ಅಂತ ಮಾಡ್ಕೊಂಡಿರೋ ಅಗ್ರಿಮೆಂಟ್ ಅವಧಿ ಮುಗ್ದೋಗಿದೆ, ಅದನ್ನ ಚೇಂಜ್ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ, ಅದನ್ನ ಇವಾಗ ಕ್ಯಾನ್ಸಲ್ ಮಾಡ್ಬೇಕು ಬನ್ನಿ ಅಂತ ಕರ್ಕೊಂಡೋಗಿರ್ತಾರೆ. ಕರ್ಕೊಂಡೋಗಿರೋಂತ ಸಂದರ್ಭದಲ್ಲಿ ಇವ್ರಿಗೇನು ವಿಷಯ ತಿಳಿಸದೆ ಸೇಲ್ ಡಿಡ್ ಆ ತರದ್ದೆಲ್ಲ ಮಾಡ್ಕೊಂಡಿದ್ದಾರೆ ಸರ್. ಈ ವಿಷಯ ನಮ್ ಗಮನಕ್ಕೆ ಬರುತ್ತೆ. ನಮ್ ಗಮನಕ್ಕೆ ಬಂದಾಗ ನಾವು ಕೇಳಕ್ ಹೋಗ್ತೀವಿ ಸರ್. ಅವ್ರ ಹತ್ರ ಕೇಳಕ್ ಹೋದಾಗೆಲ್ಲ ದೌರ್ಜನ್ಯ ಮಾಡಿದ್ದಾರೆ. ಮತ್ತೆ ಇಲ್ಲಿ ಯಲಹಂಕದಲ್ಲಿ ತಹಸೀಲ್ದಾರ್ರಿಂದ ಈ 15-20 ದಿವಸದಿಂದ ಏನಾಗಿದೆ, ಎಲ್ಲ ನಮ್ದು ಪಾಣಿ ಪೇಪರ್ನೆಲ್ಲ ನಮ್ಮ ಹೆಸರಲ್ಲೇ ಇರುವಂತ ಪಾಣಿ ಪೇಪರ್ನ ತಹಸೀಲ್ದಾರ್ನೆಲ್ಲ ಅವರು ಬುಕ್ ಮಾಡ್ಕೊಂಡು ಡಿ ಸುಧಾಕರ್ ಅವರು ಅವ್ರ ಹೆಸರಿಗೆ ಮಾಡಿಸ್ಕೊಂಡಿರ್ತಾರೆ. ಈ ಪಾಣಿ ಚೇಂಜ್ ಆಗಿರೋ ವಿಷಯ ನಮಗೆ ಯಾವ್ದೇ ಮಾಹಿತಿ ಆಗ್ಲಿ ನೋಟಿಸ್ ಆಗ್ಲಿ ಸಿಕ್ಕಿರೋದಿಲ್ಲ ಸರ್. ನಮ್ ಗಮನಕ್ಕೆ ಬರ್ದೇನೆ ತಹಸೀಲ್ದಾರ್ ಅವ್ರು ಹೇಗ್ ಸರ್ ಅವ್ರಿಗೆ ಪಾಣಿ ಚೇಂಜ್ ಮಾಡ್ಕೊಡ್ತಾರೆ, ಒಂದೇ ದಿವಸದಲ್ಲಿ ಆಗಿರುತ್ತೆ. ಏಕಾಏಕಿ ಬದಲಾವಣೆ ಮಾಡೋ ಅಂತದ್ ಏನು? ಈ ಎಲ್ಲಾ ನ್ಯಾಯನ ನಾವು ಅವ್ರ ಹತ್ರ ಕೇಳಿದ್ರೆ ಆ ಆಸಾಮಿ ಡಿ ಸುಧಾಕರ್ ಸಚಿವರು ಏನಿದ್ದಾರೆ ಸ್ಪಾಟಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಈ ಜಾಗ ಅವ್ರದೇ ಆಗಿದ್ರೆ, ನಾವು ಅವ್ರಿಗೆ ಮಾರಾಟ ಮಾಡಿರೋದು ನಿಜಾನೇ ಆಗಿದ್ರೆ ಅವರೇ ಬರ್ಬೋದಲ್ಲ ಸರ್. ನಮಗೂ ಅವ್ರಿಗೂ ವಾದ ವಿವಾದ ಇರೋವಾಗ ಅವ್ರು ಬರ್ದಿರ ರೌಡಿಗಳನ್ನ ಕರ್ಸೋ ಅಂತದ್ ಏನಿದೆ? ನಮ್ ಪ್ರಶ್ನೆ ಇಷ್ಟೇ ಸರ್. ನಾವ್ ಹೆಣ್ಮಕ್ಳಿದೀವಿ, ನಮಗ್ ಸಪೋರ್ಟ್ ಇಲ್ಲ. ರಾತ್ರಿ ಪೂರ ಸ್ಕೂಲ್ಗಳಂದ್ರೆ ಆದ್ರೆ ಯಾರು ಕೇಳ್ತಾರೆ ಸರ್? ಈಗಷ್ಟೇ ಸುಧಾಕರ್ ಅವ್ರನ್ನ ಮಾತನಾಡ್ತಿದ್ವಿ ರತ್ನಮ್ಮ ಅವರು. ಅವ್ರು ಹೇಳ್ತಾ ಇದಾರೆ ಯಾರೋ ರಾಜಕೀಯ ಕುಮ್ಮಕ್ಕನ್ನ ಕೊಟ್ಬಿಟ್ಟು ಇದನ್ನ ಮಾಡಿಸ್ತಾ ಇದ್ದಾರೆ, ನಾವು ಅವ್ರಿಗೆಲ್ಲದನ್ನು ಕೂಡ ತಗೊಂಡು ಹಣವನ್ನ ಕೂಡ ಕೊಟ್ಟಿದೀವಿ, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೀವಿ, ಇದು ರಾಜಕೀಯ ದುರುದ್ದೇಶದಿಂದ ಕೊಟ್ಟಿರುವಂತ ದೂರು ಅಷ್ಟೇ
ಅಂತ ಹೇಳ್ತಾ ಇದ್ದಾರೆ. 10-15 ವರ್ಷದಿಂದ ನಡೀತಾ ಇರುವಂತ ಒಂದು ಪ್ರಕರಣ ಅಂತ. ಆ, ಇದ್ರಲ್ಲಿ ಆ, ಹೌದು ಸರ್, ಹೌದು ಸರ್. ಈಗ ಅವ್ರ ದೂರ ಇದಾಗಿದೆ ಅಲ್ವಾ, ಅವ್ರು ಹೇಳ್ತಾ ಇದಾರೆ ದುಡ್ಡು ಕೊಟ್ಟಿದೀವಿ, ನಮ್ಮ ಹತ್ರ ನಾವು ಚೆಕ್ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ. ಅದ್ರ ದಾಖಲೆ ಏನಾದ್ರು ಇದ್ರೆ ಅವ್ರು ಬಂದ್ ನಮಗ್ ತೋರ್ಸ್ಬೋದಲ್ಲ ಸರ್, ಮೀಡಿಯಾ ಮುಂದೆ ಅವ್ರು ಇರ್ಬೋದಲ್ಲ. ನಮ್ಮ ಹತ್ರ ಏನೇನ್ ದಾಖಲೆ ಇದೆ, ನಾವು ಅವ್ರಿಗೆ ಏನ್ ಕೊಟ್ಟಿದಾರೆ, ನಮ್ಗೆ ಏನ್ ಕೊಟ್ಟಿಲ್ಲ ಅನ್ನೋದು ಪ್ರತಿಯೊಂದು ನಮ್ಮ ಮನೆಯವರೆಲ್ಲ ನಾವು ಮೀಡಿಯಾ ಮುಂದೆ ಇಡ್ತಾ ಇದೀವಿ ಸರ್. ನಾವು ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ನಮ್ಮ ಹತ್ರ ಇರೋ ಪ್ರೂಫ್ ಎಲ್ಲ ನಾವು ಮೀಡಿಯಾ ಕೊಡ್ತಾ ಇದೀವಿ. ನಮ್ಮ ಹತ್ರ ಏನು ತಪ್ಪಿಲ್ಲ ಸರ್. ಕೇಸ್ ನಡೀತಿದೆ, ಹೈಕೋರ್ಟ್ ಅಲ್ಲಿ ಕೇಸ್ ಇದೆ, ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಇದೆ. ಯಾವಾಗ ಕೇಸ್ ಹಾಕಿದ್, ಯಾವಾಗ ಕೋರ್ಟಿಗೆ ಹೋಗಿದ್, ಯಾವಾಗ ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸರ್ ನಮ್ಮ ಅರವಿಂದ್ ಮಾತಾಡ್ತಾನೆ. ಕೇಸ್ ಒಂದ್ ನಿಮ್ ಮೈಕ್ ಕೊಡಿ ಅಮ್ಮ, ರತ್ನಮ್ಮ ಅವರೇ, ನಿಮ್ ಮೈಕ್ ಅವ್ರಿಗೆ ಕೊಡಿ. ತಾರೀಕು ಕೇಸ್ ಹಿಯರಿಂಗ್ ಇದೆ. ಅದಕ್ಕೆ ಹಲೋ ಹಾ, ಹೇಳಿ ಸರ್, ಕೇಸ್ ಹಾಕಿ 1 ತಿಂಗಳಾಗಿದೆ. ಈ ತರ ಮೋಸದಿಂದ ಕ್ರೈಮ್ ಮಾಡ್ಕೊಂಡಿದಂತ ಸಿವಿಲ್ ಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿದೀವಿ. ಈಗ 15ನೇ ತಾರೀಕು ಅದು ಕೇಸ್ ಹಿಯರಿಂಗ್ ಇದೆ. ಅದಕ್ ಮುಂಚೆ ಈ ತರ ಎಲ್ಲ ಶೆಡ್ ಅಲ್ಲಿ ಬೀಗ ಹಾಕಿದ್ರೆ ಬೀಗನ ಹೊಡೆದಾಕಿ ಈ ತರ ಎಲ್ಲ ಒಂದು 20-30 ಜನ ಹೆಂಗಸರು, ಒಂದ್ 30-40 ಜನ ಗಂಡಸರು ಎಲ್ಲ ಶೆಡ್ ಅಲ್ಲಿ ಸೇರ್ಕೊಂಡಿದ್ದಾರೆ ಸರ್. ಅಂದ್ರೆ ಬೇರೆ ಕಡೆಯಿಂದ JCB ತಂದು ಎಲ್ಲ ನಿರ್ಮಾಣ ಮಾಡಿರೋ ಶೆಡ್ ಎಲ್ಲ ಹೊಡೆದಾಕಿದ್ದಾರೆ. ಹೌದು ಸರ್. ಇಲ್ಲಿ ಇಲ್ಲ ಸರ್, ಸುಧಾಕರ್ ಅವರು ಇರ್ಲಿಲ್ಲ ಇಲ್ಲಿ. ಎಲ್ಲ ಬೇರೆ ಕಡೆಯಿಂದ ಜನನ ಕಳಿಸಿ ಈ ತರ ಮಾಡ್ತಿದ್ದಾರೆ ಸರ್. ಅವ್ರು ಹೇಳ್ತಾ ಇದ್ರು, ನನ್ಗೂ ಅದಕ್ಕೂ ಗೊತ್ತೇ ಇಲ್ಲ, ನಾನ್ ಯಾಕೆ ಆ ರೀತಿಯಾಗಿ ಮಾಡ್ಲಿ, ಯಾರೋ ಹೊಡೆದಾಕಿದ್ರೆ ಇವ್ರು ಬೇಕು ಅಂತ ರಾಜಕೀಯ ಪಿತೂರಿ ಮಾಡ್ತಾ ಇರೋದು, ನಾನು ಈಗ ಸಚಿವ ಆಗಿದ್ದೀನಲ್ಲ ಅದನ್ನ ಮತ್ತೆ ತೆಗ್ಸೋಕೋಸ್ಕರ ಈ ರೀತಿಯಾಗೆಲ್ಲ ಡ್ರಾಮಾ ಮಾಡ್ತಾ ಇದಾರೆ ಅನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ರು. ಜಸ್ಟ್ ಈಗ ಒಂದು 10 ನಿಮಿಷದಿಂದ ಅವರನ್ನು ಮಾತನಾಡಿಸಿದ್ವಿ ನಾವು ನ್ಯೂಸ್ 18 ಕನ್ನಡದಲ್ಲಿ. ಇಲ್ಲ, ಈಗ ಜಮೀನ್ ವಿಚಾರ ಇರೋದು ನಮ್ಗೂ ಅವ್ರಿಗೆ ಅಲ್ವಾ ಸರ್. ಈಗ ರೋಡಿಗಳನ್ನೆಲ್ಲ ಕರೆಸಿ ನಾವ್ ಏನಕ್ಕೆ ಈ ತರ ಮಾಡ್ತೀವಿ, ಅವ್ರ ಮೋಸದಿಂದ ಕ್ರಯ ಮಾಡ್ಕೊಂಡಿದ್ದಾರೆ. ಅವರೇ ಹೇಳ್ತಾ ಇದಾರೆ ಸರ್ ನಮ್ಮ ಹತ್ರ, ಈ ತರ ನಮ್ಗೆ ಈ ತರ ಕೆಲಸ ಮಾಡಕ್ ಕಳ್ಸಿದಾರೆ ಅವರು 7 Hills ಅನ್ನೋರು. ನಾವು ಕೆಲಸ ಮಾಡಕ್ಕೆ ನಮ್ಗೆ ಇದ್ ಮಾಡಿ ನಮ್ಗೆ ಬೆದರಿಕೆ ಆಗ್ತಾ ಇದಾರೆ. ಈಗ ಒಂದ್ ವಿಡಿಯೋ ಸಿಕ್ಕಿದೆ, ನಿಮ್ದೇನೇ ಇದ್ರು ಹೋಗಿ ಅವ್ರ ಹತ್ರ ಮಾತಾಡ್ಕೊಳ್ಳಿ, ನಮ್ಮ ಹತ್ರ ಏನು ಬೆದರಿಕೆಯನ್ನ ಹಾಕ್ತಿರೋದು ಅದು ಆಂಧ್ರದಲ್ಲೇ ಲಾಂಗು ಮಚ್ಚು ಇಟ್ಕೊಂಡು ಓಡಾಡ್ದಂತವ್ರು ನಾವು ಅಂತೆಲ್ಲ ಮಾತನಾಡಿರೋದಿದೆಯಲ್ಲ, ಸುಧಾಕರ್ ಅವರು ಮಾತನಾಡಿರುವಂತದ್ದು. ಅದು ಯಾರ ಮನೆಗೆ ಬಂದಿದ್ದು, ಯಾವಾಗ ಆ ರೀತಿಯಾಗಿ ಆವಾಜನ್ನ ಹಾಕಿದ್ದು? ಅದು ಗಾಂಧಿನಗರ ಅವರ ಆಫೀಸ್ ಇದೆ ಸರ್, ಗಾಂಧಿನಗರದಲ್ಲಿ ಡಿ ಸುಧಾಕರ್ ಅವರ ಆಫೀಸ್ ಇದೆ. ಅಲ್ಲಿ ಆಫೀಸ್ಗೆ ಹಿಂಗೆ ನ್ಯಾಯ ಕೇಳೋದಕ್ಕೆ ಅಂತ ಹೋದಾಗ ಈ ತರ ನಮ್ಮ ಮೇಲೆ ಬೆದರಿಕೆ ಹಾಕಿದ್ದಾರೆ ಸರ್. ಯಾರು ಹೋಗಿದ್ದು ಅವಾಗ? ನಮ್ಮ ಕುಟುಂಬಸ್ಥರೇ ಸರ್. ನಮ್ಮ ಮಾವ ಮುನಿಯಪ್ಪ ಮತ್ತೆ ವೆಂಕಟರಮಣ, ನಮ್ಮ ಅತ್ತೆ ಎಲ್ಲ ಹೋಗಿದ್ದಾರೆ ಸರ್. ಈಗ ಜೀವ ಬೆದರಿಕೆ ಅನ್ನುವಂತ ಆರೋಪವನ್ನ ಕೂಡ ಜಾತಿ ನಿಂದನೆ ಕೇಸ್ ಅಂತ ಇದೆಯಲ್ಲ, ದಲಿತ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿಂದಿಸಿದ್ದಾರೆ ಅಂತ? ಹೌದು ಸರ್. ಹೌದು. ನಮ್ಮ ಸರ್ ಅವರು ನ್ಯಾಯ ಕೇಳಕ್ ಹೋದ್ರೆ ಅವರು ಇದಕ್ ಮುಂಚೆನೆ ಹೇಳಿದ್ದಾರೆ, ನೀವೆಲ್ಲ ಈ ತರ ದಲಿತರ ಜಾತಿ ಇದ್ದೀರಾ, ನಿಮಗ್ ಜನ ಸಪೋರ್ಟ್ ಇಲ್ಲ, ನಿಮ್ಗೆ ಹಣದ ಸಪೋರ್ಟ್ ಇಲ್ಲ, ನಿಮ್ಗೆ ನೀವೇನಾದ್ರೂ ಮಾಡ್ಬೇಕಾದ್ರೆ ನಮ್ಮ ಮೂಲಕನೇ ಮಾಡ್ಕೊಬೇಕು. ನೀವ್ ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಿಮ್ ಹತ್ರ ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ ಸರ್. ಇಲ್ಲಿಗ್ ಬಂದಿರೋ ರೌಡಿಗಳು ಅದೇ ಹೇಳ್ತಾ ಇದಾರೆ ಸರ್, ನೀವು ಕಮ್ಮಿ ಜಾತಿಯವರು, ನೀವ್ ಇಂಥ ಜಾತಿಯವರು, ನಮ್ಮನ್ ದುಡ್ಡು ಕೊಟ್ಟಿ ಕರ್ಸಿದಾರೆ, ದಾಸ ಅನ್ನೋ ರೌಡಿ ಕಡೆಯಿಂದ ನಾವು ಬಂದಿರೋದು, ನೀವೇನಾದ್ರೂ ಮಾತಾಡೋದಿದ್ರೆ 7 Hills ಡೆವಲಪರ್ಸ್ ಕಡೆ ಹೋಗಿ ಮಾತಾಡಿ, ನಮಗೆ ಅವ್ರು ದುಡ್ಡು ಕೊಟ್ಟಿ ಕಳ್ಸಿರೋದು ಅಂತ ಅವ್ರು ಹೇಳ್ತಾರೆ ಸರ್. ನಾವ್ ಹೊಡಿಯೋಕ್ಕೂ ಸರಿ, ಒಡ್ಸ್ಕೊಳಕ್ಕೂ ಸರಿ, ಸಾಯಿಸೋಕ್ಕೂ ಸರಿ, ಏನ್ ಮಾಡಂಗಿದ್ದೀರಾ ನೀವು, ನಾವು ಬಂದಿರೋದೇ ಈ ದುಡ್ಡು ಇಸ್ಕೊಂಡು ಈ ಕೆಲಸ ಮಾಡಕ್ಕೆ ಅಂತ ಹೇಳ್ತಾ ಇದಾರೆ ಸರ್. ಸರ್ ಚೊಪ್ಲಿಲೆಲ್ಲ ಹೊಡಿತಾರೆ ಸರ್. ನಾವ್ ಹೆಣ್ಮಕ್ಳು, ಸ್ವಂತ ಜಮೀನ್ ನಮ್ದು, ಹಕ್ಕುದಾರರು ನಾವೇನ್ ಸರ್ ಅವ್ರ ಹತ್ರ ಚೊಪ್ಲಿಲ್ ಒದೆ ತಿನ್ನೋಂತ ಪರಿಸ್ಥಿತಿ? ದಲಿತರಿಗೆ ಯಾರು ನ್ಯಾಯ ಕೇಳೋರು ಕೊಡ್ಸೋರು ಯಾರು ಇಲ್ವಾ ಸರ್? ಯಾಕೆ ಸರ್ ನಾವ್ ಏಟ್ ತಿನ್ಬೇಕು ಮಕ್ಳು ಮರಿನ್ ರಸ್ತೆಯಲ್ಲಿ ಇಟ್ಕೊಂಡು? ಇವ್ರ 3ನೇ ವ್ಯಕ್ತಿಯಿಂದ ಏಟ್ ತಿನ್ನೋಂತ ಏನಾದ್ರೂ ನೀವು ಮಾರಾಟ ಮಾಡ್ಬೇಕು ಅಂತ ಏನಾದ್ರೂ ಈ ಮುಂಚೆ ತೀರ್ಮಾನ ಏನಾದ್ರೂ ಮಾಡಿದ್ರ, ಅದೇನಾದ್ರೂ ಗೊತ್ತಾಗ್ಬಿಟ್ಟು ಇದನ್ನ ಕೊಂಡ್ಕೊಳ್ಳಿಕ್ಕೋಸ್ಕರ ಡಿ ಸುಧಾಕರ್ ಅವರು ಬಂದಿದ್ದಂತದ, 7 Hills ಕಂಪನಿಯವರು ಬಂದಿದ್ದಂತದ, ಅಥವಾ ಅವರೇ ಏಕಾಏಕಿ ಬಂದ್ಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅನ್ನುವ ಕಾರಣಕ್ಕೋಸ್ಕರ ನಿಮ್ ಜಮೀನನ್ನ ಕೊಂಡ್ಕೊಳ್ಳಿಕ್ಕೆ ಅಥವಾ ನಿಮ್ಮನ್ನು ಮನವೊಲಿಸ್ಬಿಟ್ಟು ಬೇರೆ ರೀತಿಯಲ್ಲಿ ಯಾಮಾರಿಸ್ಲಿಕ್ಕೆ ಮುಂದಾಗಿದ್ದ ಅಂತ? ಸರ್ ನಾವು
ಈ ಜಮೀನು ಸರ್ ಮೊದಲನೇ ವಿಷಯ ನಾನು ಹೇಳ್ತೀನಿ, ನಮ್ಗೆ ಇದು ಬಿಟ್ರೆ ಬೇರೆ ಆಸ್ತಿ ಇಲ್ಲ ಸರ್. ನಾವು ತಿಂದ್ರು ಇದ್ರಲ್ಲೇ ಸತ್ರು ಇದ್ರಲ್ಲೇ ಇರ್ಬೇಕು ಅಂತ ಇರೋರು. ನಾವು ಯಾವಾಗ್ಲೂ ಮಾರಾಟ ಮಾಡ್ಬೋದಾಗಿತ್ತಲ್ಲ ಸರ್. ಇವ್ರ ಹತ್ರನೇ ನಾವ್ ಯಾಕೆ ಈ ತರ ಮಾರಾಟ ಮಾಡ್ತೀವಿ ಅಂತ ಏನಾದ್ರು ಹೇಳಿದೀವಾ? ಆತರ ಏನಾದ್ರು ಅವ್ರಿಗೆ ದಾಖಲೆ ಇದೆಯಾ? ಇವ್ರು ನಮ್ಮನ್ನ ಡೆವಲಪ್ ಮಾಡ್ತೀವಿ, ನಿಮ್ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ಗಳು ಇದ್ದಿದಾವೆ, ಮನೆಗಳಿದಾವೆ, ನೀವು ಇಲ್ಲಿ ಹೃದಯ ಭಾಗದಲ್ಲಿ ಇದೆ ನಿಮ್ ಜಮೀನು, ಇದನ್ನ ಯಾಕೆ ನೀವು ಹಿಂಗ್ ಖಾಲಿ ಬಿಟ್ಕೊಂಡಿದ್ದೀರಾ? ಏನಾದ್ರೂ ಜೀವನೋಪಾಯ ಮಾಡ್ಕೊಡ್ತೀವಿ ನಾವು ಅಂತ ಹೇಳಿ ಸುಧಾಕರ್ ಅವ್ರು ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ದೇನೆ ಮೀಡಿಯೇಟರ್ ಮುಖಾಂತರ ಬಂದಿದ್ದಾರೆ ಸರ್. ಅವ್ರ ಹೆಸರು ಶಿವಮಲ್ಲು ಅಂತ ಹೈಕೋರ್ಟ್ ಅಲ್ಲಿ ಅವರು ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೊಬ್ರು ಶ್ರೀನಿವಾಸ್ ಅಂತ ಹೇಳಿ, ಇವ್ರಿಬ್ಬರನ್ನ ಮುಂದೆ ಬಿಟ್ಕೊಂಡು ಇದಿಷ್ಟೆಲ್ಲ ನಾಟಕ ಮಾಡಿಸ್ತಾ ಇದ್ದಾರೆ. ಸುಧಾಕರ್ ಅವರು ನಮ್ಮ ಫ್ಯಾಮಿಲಿ ಕೆಲವ್ರು ಜನ ಅವ್ರ ಮುಖಾನೇ ನೋಡಿಲ್ಲ ಸರ್. ಆ ತರ ವ್ಯಕ್ತಿ ಮುಖ ಮರ್ಸ್ಕೊಂಡು ಮುಖಾನ ಹಿಂದೆ ಇಟ್ಕೊಂಡು ಮುಂದೆ ಬಿಟ್ಟು ಈ ತರ ಶ್ರೀನಿವಾಸನ್ನ ಶಿವಮಲ್ಲನ ಮುಂದೆ ಬಿಟ್ಟು ಇಷ್ಟು ದೌರ್ಜನ್ಯ ಮಾಡ್ತಾ ಇದಾರೆ ಸರ್. ಇದಕ್ಕೆಲ್ಲ ಮುಖ್ಯ ಕಾರಣ ಡಿ ಸುಧಾಕರ್ ಆದಂತ ಸಚಿವರು, ಅವರಿಬ್ರು ಚೇಲಾಗಳು ಶ್ರೀನಿವಾಸ್ ಹಾಗೂ ಶಿವಮಲ್ಲಯ್ಯ. ಸುಧಾಕರ್ ಅವರು ಮಾತನಾಡ್ತಾ ಹೇಳ್ತಾ ವರ್ಷದ ಹಳೆ ಕೇಸು ಇದೆಲ್ಲವೂ ಕೂಡ ಅಂತ ಹೇಳ್ತಾ ಇದ್ರು. 10-15 ವರ್ಷದ ಹಳೆ ಕೇಸ ಅಥವಾ ನೀವ್ ಹೇಳ್ತಾ ಇದ್ರಲ್ಲ ಅವಾಗ್ಲೇ 2019ರಿಂದ ಈಚೆಗೆ ನಡೆದಿರೋದಾ? ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ರತ್ನಮ್ಮ ಅವರು ಮಾತನಾಡ್ತಾ ಇದ್ರು, ಸುಧಾಕರ್ ಅವರು ನಮಗೆ ಬೆದರಿಕೆಯನ್ನ ಒಡ್ಡಿದ್ದಾರೆ, ದರ್ಪವನ್ನ ತೋರಿಸಿದ್ದಾರೆ, ರೌಡಿಗಳನ್ನ ಕಳಿಸಿ ನಮ್ಮ ಶೆಡ್ಗಳನ್ನ ಮನೆಗಳನ್ನ ಧ್ವಂಸ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಅವರ ಹತ್ರ ನ್ಯಾಯ ಕೇಳಲಿಕ್ಕೆ ಹೋದ್ರೆ ಜೀವ ಬೆದರಿಕೆಯನ್ನ ಹಾಕ್ತಾರೆ, ಜಾತಿಯಿಂದ ನಿಂದಿಸ್ತಾರೆ ಅಂತೆಲ್ಲ ಅಳಲನ್ನ ತೋಡ್ಕೊಳ್ತಾ ಇದ್ರು. ಸುಧಾಕರ್ ಅವರು ಹೇಳ್ತಾರೆ, ನಮಗೂ ಇದಕ್ಕೂ ಗೊತ್ತೇ ಇಲ್ಲ. 7 Hills ಅವರು ಅದನ್ನೆಲ್ಲದನ್ನು ಪ್ರಾಪರ್ಟಿ ತೆಗೆದುಕೊಳ್ಳಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಒಪ್ಕೊಂಡಿದ್ರು, ದುಡ್ಡನ್ನ ಕೂಡ ಕೊಟ್ಟಿದ್ದೀವಿ. ಇವಾಗ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಮಾಡ್ಲಾಗ್ತಾ ಇದೆ. ಬಟ್ ರೌಡಿಗಳನ್ನ ಕಳಿಸಿ ಜೀವ ಬೆದರಿಕೆಯನ್ನ ಒಡ್ತಾ ಇದ್ದಾರೆ, ಚಪ್ಲೆಲೆಲ್ಲ ಹೊಡಿಯಕ್ ಬಂದಿದ್ದಾರೆ ಅಂತ ಈಗಷ್ಟೇ ರತ್ನಮ್ಮ ಅವರು ಆ ಜಮೀನ ಮಾಲೀಕರ ಸೊಸೆ ಮಾತನಾಡ್ತಾ ಹೇಳ್ತಾ ಇದ್ರು, ಸುಧಾಕರ್ ಅವರು ನಮ್ಗೆ ಅನ್ಯಾಯವನ್ನ ಮಾಡಿದ್ದಾರೆ, ಅವರು ಸಚಿವರಾಗಿರುವಂತ ಹಿನ್ನೆಲೆಯಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅವರಿಗೆ, ನಾವೆಲ್ಲಿಗೆ ಹೋಗ್ಬೇಕು, ದಲಿತರು ನಾವು, ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಬಂದ್ಬಿಟ್ಟು ನಮ್ಮ ಮನೆ ಮಠ ಎಲ್ಲ ಕಿತ್ಕೊಳಕ್ ಬಂದಿದ್ದಾರೆ ಅಂತ ರತ್ನಮ್ಮ ಅವರ ಆರೋಪ ಇದೆ. ಭೂ ಒತ್ತುವರಿ ಆರೋಪ ಈಗ ಸುಧಾಕಿಯನ್ನ ಹಾಕಿದಂತ ಆರೋಪ, ಜೀವ ಬೆದರಿಕೆಯನ್ನ ಒಡ್ಡಿದಂತ ಆರೋಪ. ಮಾನ್ಯ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾಗಿರುವಂತ ಸುಧಾಕರ್ ಅವರ ಮೇಲೆ ಈ ಆರೋಪ ಕೇಳಿ ಬರ್ತಾ ಇರುವಂತದ್ದು. FIR ಆಗಿದೆ, ಈಗ ಆಲ್ರೆಡಿ 10ನೇ ತಾರೀಕೆ FIR ಆಗಿದೆ. FIR ಆದರೂ ಕೂಡ ಇದುವರೆಗೂ ಸಚಿವರನ್ನ ವಿಚಾರಣೆನೂ ಕೂಡ ಮಾಡಿಲ್ಲ. ಗೃಹ ಸಚಿವರನ್ನೆಲ್ಲ ಭೇಟಿಯಾಗಿದ್ದಾರೆ ಸುಧಾಕರ್ ಅವರು, ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಜನಸಾಮಾನ್ಯರಿಗೆ ಒಂದು, ದೊಡ್ಡವರಿಗೆ ಒಂದು ರೂಲ್ಸ ಅನ್ನುವಂಥದ್ದು ಮತ್ತೊಮ್ಮೆ ಈಗ ಪ್ರೂವ್ ಆಗ್ತಾ ಇದೆ. ಬೇರೆ ಯಾರಾದ್ರೂ ಈ ರೀತಿಯಾದಂತ ಒಂದು ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದರೆ ನಿಮಗೆ ಗೊತ್ತಲ್ಲ ಯಾವ್ಯಾವ ರೀತಿಯ ಕ್ರಮ ಆಗೋಗಿರೋದು ಅಂತ. ಇನ್ನ ಈ ರಿಯಾಕ್ಷನ್ಸ್ ಎಲ್ಲ ಬಂದ್ಮೇಲೆ FIR ಎಲ್ಲ ದಾಖಲಾದ ನಂತರ ಸುಧಾಕರ್ ಅವರು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಬಟ್ ನ್ಯೂಸ್ 18 ಕನ್ನಡ ಸುಧಾಕರ್ ಅವರ ಬೆನ್ನತ್ತಿ ಅವ್ರನ್ನ ಮಾತನಾಡಿಸಿದ್ದೇವೆ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಅವ್ರನ್ನ ಮಾತನಾಡಿಸಿದ್ದಾರೆ. ಸುಧಾಕರ್ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ. ಯಲಹಂಕ ಬಳಿ ದಲಿತರ ಆಸ್ತಿ ಕಬಳಿಕೆ ಮತ್ತೊಂದು ಕಡೆಯಾಗಿ ಜಾತಿ ನಿಂದನೆ ಮಾಡಿದ್ರು ಅನ್ನುವಂತ ನಿಟ್ಟಲ್ಲಿ ಇದೀಗ ಸಚಿವ ಸುಧಾಕರ್ ವಿರುದ್ಧ FIR ದಾಖಲಾಗಿದೆ. ಬನ್ನಿ ಈ ಸಂಬಂಧವಾಗಿ ಮಾತನಾಡೋದಕ್ಕೆ ನಮಗೆ ಖುದ್ದು ಸಚಿವರಾದಂತ ಸುಧಾಕರ್ ಅವರು ಇದ್ದಾರೆ, ಮಾತಾಡಿಸಿ. ಸರ್, ತಮ್ಮ ವಿರುದ್ಧ ಒಂದು ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ, ಏನ್ ಸರ್ ಆ ಪ್ರಕರಣ? ಇದು ಸುಮಾರು 10-15 ವರ್ಷದ ಹಿಂದೆ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಒಂದು ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಾನೊಬ್ಬ ಡೈರೆಕ್ಟರ್ ಮಾತ್ರ. ಸೊ ಇದೆಲ್ಲ ಏನು ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಕಾನೂನು ಪ್ರಕಾರ ಆಗಿದೆ. ಸೊ ನಾನು ಯಾವುದೇ ಜಾತಿ ನಿಂದನೆ ಮಾಡಿಲ್ಲ. ಮೋರ್ ಓವರು ನಾನು ಸ್ಪಾಟಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇರಲಿಲ್ಲ ಅವತ್ತು. ಸೊ ಇದನ್ನ ತನಿಖೆಯಲ್ಲಿ ಗೊತ್ತಾಗ್ತದೆ. ಆಗಿದೆ, ತಾವು ನಿಂದನೆ ಮಾಡುವಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಅದ್ರ ಬಗ್ಗೆ ಸರ್ ಪ್ರಶ್ನೆ ಕೊಡೋದಾದ್ರೆ? ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇದು ನಡೀತಕ್ಕಂಥದ್ದು 15 ವರ್ಷದ ಕೆಳಗೆ. ಇದು ಒಂದು 20 ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ವ್ಯವಹಾರ. ನಾನು ಅವ್ರನ್ನ ಭೇಟಿ ಮಾಡಿ ಹಲವಾರು ವರ್ಷಗಳಾಗೋಗಿದೆ. ಈಗ ಯಾವ್ಯಾವುದನ್ನು ತಗೊಂಬಂದು ರಾಜಕೀಯವಾಗಿ ನಾನು ಸಚಿವನಾಗಿದ್ದೀನಿ ಒಂದು ಕಾರಣಕ್ಕೆ ನನ್ನ ಮೇಲೆ ಜಾತಿ ನಿಂದೆ ಕಂಪ್ಲೇಂಟ್ ಕೊಡೋದು,
ಈ ರೀತಿಯಾಗಿ ಸಂಬಂಧ ಇಲ್ಲದಿದ್ದು ವಿಡಿಯೋ ತುಣುಕು ಮಾಡೋದು ಇದೆಲ್ಲ ಮಾಡಿದ್ದಾರೆ. ಸೊ ಅದನ್ನು ಕಾನೂನು ಕ್ರಮ ತಗೊಳ್ತದೆ ಅದಕ್ಕೆ. ಸರ್, ಈಗ ಭಾಗ್ಯಮ್ಮ ಮತ್ತಿತರರು ಅವರೆಲ್ಲ ಯಾರು ಸರ್? ಮತ್ತೊಂದು ಕಡೆಯಾಗಿ ಈ 7 Hills ಪ್ರಕರಣಕ್ಕೆ 7 Hills ಇದ್ರಲ್ಲಿ ತಮ್ಮ ಪಾತ್ರ ಏನು ಸರ್? ಇದು ಒಂದು 7 Hills ಅನ್ನೋದು ಒಂದು ಕಂಪ್ನಿ, ನಾನು ಅದರಲ್ಲಿ ಒಬ್ಬ ಡೈರೆಕ್ಟರ್ ಮಾತ್ರ. ಸೊ ಇದು ನನಗೆ ಒಬ್ಬಂದೇ ಅಲ್ಲ, ಇದು ಇಟ್ಸ್ ಎ ಕಂಪ್ನಿ. ಕಾನೂನು ಪ್ರಕಾರ ಒಂದು ಕಂಪ್ನಿ ಏನು ವ್ಯವಹಾರ ಮಾಡುತ್ತೋ ಆ ಪ್ರಕಾರ ಆ ವ್ಯವಹಾರ ಆಗಿದೆ. 1.5 ಎಕರೆ ತೊಗೊಂಡು ಯಾರ್ದೋ ದಲಿತರದ್ದು ಆಸ್ತಿ ಕಬಳಿಸೋಕ್ಕಾಗತ್ತೆ? ನಾನು ಎಲ್ಲ ಸಾಧ್ಯನಾ? ಒಬ್ಬ ಜವಾಬ್ದಾರಿ ಸಿಟಿಸನ್ ಆಗಿ, ಒಬ್ಬ ಜವಾಬ್ದಾರಿ ಸಚಿವನಾಗಿ, ಒಬ್ಬ ಶಾಸಕನಾಗಿ ಮಾಡ್ಲಿಕ್ಕೆ ಆಗ್ತದ? ಇಂಪಾಸಿಬಲ್. ಏನ್ ಪರ್ಪಸ್ ಖರೀದಿ ಮಾಡೋದಕ್ಕೆ ಸರ್ ಅದು ಮುಂದಾಗಿದ್ದು? ಎಷ್ಟು ಎಕರೆ ಜಮೀನು ಸರ್ ಟೋಟಲ್? ಅದು 1.5 ಎಕರೆ 1.25. ಓಕೆ. ಸೊ ಅದರ ಕಾನೂನು ಪ್ರಕಾರ ಎಲ್ಲದೂ ಅಕೌಂಟಲ್ಲೇ ದುಡ್ಡು ಕೊಟ್ಟಿದ್ದೀವಿ, ಎಲ್ಲ ಅಕೌಂಟಲ್ಲಿ ಚೆಕ್ಸ್ ಹೋಗಿದೆ, ಎಲ್ಲರೂ ಅವ್ರ ಅಕೌಂಟಿಗೆ ದುಡ್ಡು ಬಿದ್ದಿದೆ, ಎಲ್ಲರ ಅಕೌಂಟಿಗೆ ದುಡ್ಡು ಹೋಗಿದೆ. ಸೊ ಇದರಲ್ಲಿ ಮೋಸ ಮಾಡೋದೇನು ಬರುತ್ತೆ? ಕಬಳಿಕೆ ಹೆಂಗೆ ಬರ್ತದೆ? ತೇಜೋವಧೆ ಮಾಡೋದಂಥದ್ದು ಏನಿದೆ? ಕಂಪ್ನಿಯ ಆಸ್ತಿ ಅದು. ನಾನು ಯಾಕೆ ತೇಜೋವಧೆ ಮಾಡಲಿ? ನಮಗೆ ಕೆ.ಎಚ್. ರಂಗನಾಥ್ ಅವರು ರಾಜಕೀಯ ಕರ್ಕೊಂಬಂದನು, ಒಬ್ಬ ದಲಿತ ಸಮಾಜದ ಮುಖಂಡರಾಗಿ ನಮ್ಮ ಹಿರಿಯೂರು ಕ್ಷೇತ್ರಕ್ಕೆ ನಾನು ಕರ್ಕೊಂಬಂದು ಅವರು MLA ಮಾಡಿದ್ದು. ಸೊ ನನಗೆ ಕಮಿಟೆಡ್. ವಿ ರೆಸ್ಪೆಕ್ಟ್ ದಿ ಲಾ ಆಫ್ ದಿ ಲ್ಯಾಂಡ್. ಸಚಿವನಾಗಿದ್ದೀನಿ, ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರಿ. ಏನ್ ರಾಜಕೀಯ ಪ್ರೇರಿತನ ಸರ್ ಇದೇನಾದ್ರು? 100ಕ್ಕೆ 100 15 ವರ್ಷದ ಘಟನೆನ 15 ವರ್ಷದ ಕೆಳಗಿಂದು ಇದನ್ನ ಈಗ ನಾನು ಆಗಿದ್ದಕ್ಕೋಸ್ಕರ ತಂದಾಗ, ಈಗ ನಿನ್ನೆ 2008 ಇದೇ ರೀತಿ ಮಾಡಿದ್ರು, ನನ್ನ ಒಂದು FIR ಹಾಕಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ. ಅವಾಗ ಏನಾಯ್ತು? ಕೇಸ್ ಬಿದ್ದೋಯ್ತು ಅವಾಗ. ಸೊ ಇದೊಂದು ತೇಜಾವಧೆ ಒಬ್ಬ ಅಲ್ಪಸಂಖ್ಯಾತನಿಗೆ ಮಾಡ್ತಾ ಇದ್ದಾರೆ. ಸರ್, ಈ ಸಂಬಂಧವಾಗಿ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ರಿ. ಅವ್ರ ಹತ್ರ ಏನಾದ್ರು ಹೇಳಿದ್ರ ಸರ್? ಏನ್ ಭರವಸೆ ಕೊಟ್ರು ಅವರು? ಭರವಸೆ ಏನಿಲ್ಲ. ತನಿಖೆ ಶೀಘ್ರ ಆಗಬೇಕು, ಸತ್ಯಾಂಶ ಹೊರ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೀನಿ. ಅದು ನಾನು ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಆಗಲಿ. ಕಾನೂನು ಯಾರೂ ಕೈಗೆ ತೊಗೊಳಕ್ಕಾಗೋದಿಲ್ಲ. ಈಗ ಜಾತಿ ನಿಂದನೆ ಪ್ರಕರಣ ದಾಖಲಾಗಿರುವಂತದ್ದು, FIR ದಾಖಲಾಗಿದೆ. ಈ ಸಂಬಂಧವಾಗಿ ಏನಾದ್ರು ಪೊಲೀಸ್ನವ್ರು ಏನಾದ್ರು ವಿಚಾರಣೆಗೆ ಬನ್ನಿ ಅಂತ ಏನಾದ್ರು ಕರೆದಿದ್ರ? ಏನು ಸರ್, ಏನ್ ಪ್ರೊಸೀಜರ್ ಏನಿದೆ? ನೋಡ್ರಿ, ಪೊಲೀಸ್ನವರು ತಮ್ಮ ತನಿಖೆಯನ್ನು ಪ್ರಾರಂಭ ಮಾಡಿರ್ತಾರೆ. ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಓಕೆ. ಆಮೇಲೆ ನ್ಯಾಯಾಲಯದಲ್ಲಿದೆ ಪ್ರಕರಣ, ನಾನು ಹೆಚ್ಚು ಮಾತನಾಡಕ್ಕೆ ಹೋಗಬಾರ್ದು. ಓಕೆ. ಯಾರಿಗೆ ಅನ್ಯಾಯ ಆಗಿದ್ದು ಕೋರ್ಟ್ ಇದೆ, ಕಚೇರಿ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಸೊ ಇದರಲ್ಲಿ ನಂಬಿಕೆ ಇಟ್ಕೊಂಡು ನಾವು ವ್ಯವಹಾರ ಮಾಡಿದ್ದೀವಿ. ಕೊನೆಯದಾಗಿ ಸರ್, ನಿಮ್ಮದೇ ಸರ್ಕಾರ ಇದೆ, ಇಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಒಂದು FIR ಆಗ್ತೈತೆ ಅಂದ್ರೆ ರಾಜಕೀಯ ಪ್ರೇರಿತ ಅಂದ್ರೆ ಏನು ಸ್ವಪಕ್ಷೀಯರ ಅಥವಾ ಏನಾದ್ರು ಬೇರೆಯವರ ಸರ್? ವಿರೋಧ ಪಕ್ಷದವ್ರು ಏನಾದ್ರು ಕುಮ್ಮಕ್ಕಿದ್ಯಾ ಅಲ್ಲಿನ ಒಂದು ಫಿರ್ಯಾದಿದಾರರಿಗೆ? ನೋಡ್ರಿ, ನಾನು ಯಾರನ್ನೂ ಸಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಹೇಳಿದೆ, ನಾನು 2008 ಯಡಿಯೂರಪ್ಪನವ್ರಿಗೂ ಗೌರ್ಮೆಂಟ್ ಆಗಿದ್ದಾಗೂ ನನ್ನ ಮೇಲೆ ಒಂದು FIR ಬಿದ್ದಿತ್ತು. ಆ ಕೇಸ್ ನಂತರ ಬಿದ್ದೋಯ್ತು. ಶುದ್ಧ ಸುಳ್ಳು ಅಂತೇಳಿ ಕೇಸ್ ಹಾಕಿದವರಿಗೆ ಫೈನ್ ಹಾಕಿದ್ರು. ಓಕೆ. ಕೇಸ್ ನೀವು ಮಾಡಿದ್ದೇ ತಪ್ಪು ಅಂತ ಕೋರ್ಟ್ ಚೀಮರೆ ಹಾಕ್ತು. ಸೊ ಇದೇ ರೀತಿ ಈಗ ನಮ್ಮದು ಕೂಡ 40-50 ವರ್ಷದಿಂದ ವ್ಯವಹಾರ ಮಾಡ್ಕೊಂಬಂದಿದ್ದೀನಿ. ನಾನು ಎಲ್ಲೂ ಕೂಡ ಒಂದು ಪಾಯಿಂಟು ಕೂಡ ಕಳಂಕ ಇಲ್ಲ ನನ್ನ ಮೇಲೆ. ಈಗ ಸಚಿವನಾದ್ಮೇಲೆ ಹೆಗ್ಗೆ ಹಾಕಿ ಈ ರೀತಿ ಆಪಾದನೆಗಳು ಮಾಡಿದ್ದಾರೆ. ಕಾನೂನು ಮೊರೆ ನಾನು ಇನ್ನೂ ಹೋಗಿಲ್ಲ. ನಾನು ಕಾನೂನಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತಲ್ಲ, ನಾನು ತಪ್ಪಿತಸ್ಥ ಆಗಿದ್ದರೆ ತಾನೇ ಕಾನೂನು ಮೊರೆ ಹೋಗೋದು. ಸಿ ಐ ಹ್ಯಾವ್ ನೋ ಫಿಯರ್. ಐ ಆಮ್ ವೆರಿ ಪರ್ಫೆಕ್ಟ್. ಐ ಆಮ್ ಜಿನೈನ್. ತನಿಖೆ ಮಾಡ್ತಾರೆ. ನಾನಿದ್ನ ಸ್ಪಾಟಲ್ಲಿ, ನಾನು ಬೈದಿದ್ದೀನ, ಪ್ರಚೋದನೆ ಕೊಟ್ಟಿದ್ದೀನ, ಏನಾದ್ರು ಬೇಕಾ? ನಾನು ಊರಲ್ಲೇ ಇಲ್ಲ ಅವತ್ತು. ಓಕೆ. ಇದೆಲ್ಲ ಶುದ್ಧ ಪ್ಲ್ಯಾಂಡ್ ನನ್ನ ಮೇಲೆ ಮಾಡಿದ್ದಾರೆ. ಬಟ್ ಅವ್ರಿಗೆ ಇದರಲ್ಲಿ ದೇ ವಿಲ್ ನಾಟ್ ಗೆಟ್ ರಿಸಲ್ಟ್. ಇದಿಷ್ಟು ಸಚಿವ ಸುಧಾಕರ್ ಅವರ ನೇರ ನುಡಿಗಳು. ಇದೊಂದು ರೀತಿ ಪೂರ್ವ ನಿಯೋಜಿತವಾದಂತ ಒಂದು ಪ್ರಕರಣ. ಇದೊಂದು ನನ್ನ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸುಧಾಕರ್ ಅವರ ಮಾತುಗಳು ಇದು. ರತ್ನಮ್ಮ ಮತ್ತು ಅರವಿಂದ್ ಅವರು ಸುಧಾಕರ್ ಅವರ ವಿರುದ್ಧ ಅಂದ್ರೆ ಅವ್ರ ಕುಟುಂಬದವರು ದೂರನ್ನ ಕೊಟ್ಟಿದ್ದಂಥವ್ರು ಅವ್ರು ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರತ್ನಮ್ಮ ಅವರೇ, ಕೇಳಿಸ್ಕೊಳ್ತಾ ಇದ್ರಿ ಸುಧಾಕರ್ ಅವರು ಮಾತನಾಡಿದ್ದನ್ನ, ನಾನ್ ತಪ್ಪೇ ಮಾಡಿಲ್ಲ, ಐ ಆಮ್ ಪರ್ಫೆಕ್ಟ್, ನಾನ್ ಜೆನ್ಯೂನ್ ಇದ್ದೀನಿ, ಅವ್ರಿಗೆ ಏನೇನೆಲ್ಲ ಕೊಡ್ಬೋದಿತ್ತು ಅದನ್ನೆಲ್ಲವನ್ನೂ ಕೂಡ ಕೊಟ್ಟಿದ್ದೀನಿ,
10-15 ಹಳೆಯ ವರ್ಷದ್ದು ಅಂದ್ರೆ 10-15 ವರ್ಷದ ಹಿಂದಿನ ಪ್ರಕರಣ ಇದು. ಬೇಕು ಅಂತ ಸಚಿವನಾದ್ಮೇಲೆ ಮುನ್ನೆಲೆಗೆ ತರ್ತಾ ಇದ್ದಾರೆ. ರಾಜಕೀಯ ಷಡ್ಯಂತ್ರ. ಏನ್ ಹೇಳ್ತೀರಿ ಈಗ? ಸರ್ ಇದು ಯಾವುದೇ ಕಾರಣ 10-15 ವರ್ಷ ಅನ್ನೋದು ಸುಳ್ಳು ಸರ್. ಇದು ಏನೇ ಇದ್ರು 2019ರಲ್ಲಿ ಒಂದು ಸೇಲ್ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ, ನಾವು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ. ಯಾವುದೇ ಡೆವಲಪ್ಮೆಂಟ್ ಆಗಿರಲ್ಲ. ಅದಕ್ಕೋಸ್ಕರ 2021ರಲ್ಲಿ ಕ್ಯಾನ್ಸಲೇಷನ್ ಅಂತ ಕರ್ಕೊಂಡೋಗಿ ಮೋಸದಿಂದ ಹಿಂಗ್ ಸೇಲ್ ಡೀಡೋ ಎಕ್ಸ್ಚೇಂಜ್ ಡೀಡೋ ಎಲ್ಲ ಮಾಡ್ಕೊಂಡಿದ್ದಾರೆ. ಖುದ್ದಾಗಿ ಅವ್ರ ಹೆಸರು ಮೇಲೆ ಮತ್ತೆ ಶ್ರೀನಿವಾಸ್ 16 ಕುಂಟೆ ಮಾಡ್ಕೊಂಡಿದ್ದಾರೆ. 7 Years ಡೆವಲಪರ್ಸ್ ಅನ್ನೋ ಕಂಪನಿ ಮೇಲೆ 1 ಎಕರೆ 33 ಕುಂಟೆ ಮಾಡ್ಕೊಂಡಿದ್ದಾರೆ ಸರ್. ಟೋಟಲ್ ಆಗಿ 3.5 ಎಕರೆ ಅವರ ಕಂಪನಿ ಮತ್ತೆ ಡಿ ಸುಧಾಕರ್ ಅವರು ಸೇರ್ಬಿಟ್ಟು ಮಾಡಿರುವಂತದ್ದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ಅವರು ಇನ್ನೊಂದು ಮಾತು ಹೇಳ್ತಾ ಇದ್ರು, ಅಕೌಂಟ್ ನಲ್ಲಿ ಕೊಟ್ಟಿದೀವಿ ಮತ್ತೆ ಚೆಕ್ ಅಲ್ಲೂ ಕೂಡ ಕೊಟ್ಟು. ನಿಮಗೆ ಯಾರಿಗಾದ್ರೂ ಅಕೌಂಟಿಗೆ ಹಾಕಿದ್ರು ಎಷ್ಟು ಹಾಕಿದ್ರು ಅಥವಾ ಅಕೌಂಟಿಗೆ ಹಾಕೇ ಇಲ್ವಾ? ಅಕೌಂಟ್ಗೆ ಹಾಕಿದ್ದಾರೆ. ಅಕೌಂಟ್ಗೆ ಹಾಕಿ ಮತ್ತೆ ಅವರು ಶಿವಮಲೆ ಅನ್ನೋರು ನಮ್ಮ ಅಜ್ಜಿ ಹತ್ರ ನಮ್ಮ ತಾಯಿ ಹತ್ರ ಎಲ್ಲ ಬಂದು ಅವರು ಅನಕ್ಷರಸ್ಥ ಸರ್. ನಾವೆಲ್ಲ ಕಾಲೇಜ್ಗೆಲ್ಲ ಹೋಗಿ ನಾವು ದೂರ ಇದ್ರಿ. ಆ ಟೈಮಲ್ಲಿ ದುಡ್ಡು ಅಕೌಂಟ್ಗೆ ಹಾಕಿ ಮತ್ತೆ ಕ್ಯಾಶ್ ಮುಖಾಂತರ ಅವರೇ ತಗೊಂಡೋಗಿದ್ದಾರೆ. ಎಷ್ಟು ಹಾಕಿದ್ರು ಅರವಿಂದ್ ಅವರೇ? ಎಷ್ಟು ಹಾಕಿದ್ರು ಅಕೌಂಟಿಗೆ? ಚೆಕ್ ಮುಖಾಂತರ ಸ್ವಲ್ಪ ಚಿಲ್ಲರೆ ಕಾಸೆ ಕೊಟ್ಟಿರೋದು. ಅದು ಏನಿದೆ ಅದು ದಾಖಲೆಯಲ್ಲಿ ಇದೆ ಸರ್. ಅದು ಯಾವತ್ತಾರು ಅಕೌಂಟಿಗೆ ಅದಕ್ಕೆ ಕೊಟ್ಟಿದೀವಿ. ಅಲ್ಲ, ಈಗ ಅವ್ರ ಹತ್ರ ದಾಖಲೆ ಅಂದ್ರೆ ನಾವು ತಗೊಂಡಿರೋದಕ್ಕೆಲ್ಲದಕ್ಕೂ ದುಡ್ಡೇ ಕೊಟ್ಟಿದೀವಲ್ಲ. ಇವರೇ ಸುಳ್ಳು ಆರೋಪ ಮಾಡ್ತಾ ಇದಾರೆ. ಅದು ನಾನು ಸಚಿವನಾದ್ಮೇಲೆ ಬೇಕು ಅಂತ ಆರೋಪ ಮಾಡ್ತಿರೋದು. ಇದು ಇಷ್ಟು ದಿನ ಸುಮ್ನೆ ಇದ್ರಲ್ಲ ಅಂತ ಹೇಳ್ತಾ ಇದಾರೆ. ಕೇಳಿಸ್ಕೊಂಡಿದ್ದೀರಾ ನೀವು? ವ್ಯವಹಾರನೇ ಮಾತಾಡದಿರಾ ಹೆಂಗೆ ಸರ್ ಸೇಲ್ ಡೀಡ್ ಎಲ್ಲ ಈ ತರ ಕ್ಯಾನ್ಸಲೇಷನ್ಗೆ ಅಂತ ಸೇಲ್ ಅಗ್ರಿಮೆಂಟ್ ಕ್ಯಾನ್ಸಲೇಷನ್ಗೆ ಅಂತ ಕರ್ಕೊಂಡೋಗಿ ಸೇಲ್ ಡೀಡ್ ಎಕ್ಸ್ಚೇಂಜ್ ಡೀಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾವ ತರ ಸರ್? ಒಂದು ವ್ಯವಹಾರ ಮಾತಾಡ್ದಿರಾ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಒಂದು ಇದಕ್ಕೆ ಈ ತರ ಮಾಡೋದು. ಇದು ಎಷ್ಟು ಬೆಲೆ ಬಾಳುತ್ತೆ ಅಂತಾನು ಗೊತ್ತಿಲ್ಲ ಸರ್. ಅವ್ರು ನಮ್ಮ ಹತ್ರ ಏನು ಕೂತು ಮಾತು ಆಡಿಲ್ಲ ಸರ್. ಇದನ್ನ ಅನ್ನೋದು ಇದು ಸುಳ್ಳು ಸರ್. ಸುಳ್ಳು ಸುದ್ದಿ ಅವರೇ ಹಬ್ಬಿಸ್ತಾ ಇದಾರೆ ಸರ್. ನಮ್ಮ ಹತ್ರನೂ ದಾಖಲೆ ಇದೆ ಸರ್. ಅವ್ರ ಹತ್ರ ಇರೋ ದಾಖಲೆನೂ ಅವ್ರು ತಗೊಂಡು ನಿಮ್ಮ ಹತ್ರ ಏನ್ ದಾಖಲೆ ಇದೆ ಸರ್? ಅವ್ರು ನಮಗೆ ಏನೇನ್ ಮೋಸ ಮಾಡಿದ್ದಾರೆ ಅದೆಲ್ಲ ನಮ್ಮ ಹತ್ರ ದಾಖಲೆ ಇದೆ ಸರ್. ಮತ್ತೆ ನಾವು ಕೇಸ್ಗಳು ನಡೆಸ್ತಾ ಇದ್ರು ಇವರು ಈ ತರ ಮಾಡೋದು ತಪ್ಪು ಅನ್ನೋದಿದೆ. ಮತ್ತೆ ಯಲಹಂಕ ತಹಸೀಲ್ದಾರ್ ಹತ್ರ ಪೆಂಡಿಂಗ್ ಇರುವಾಗ ಈ ತರ ನಮ್ಮ ಹತ್ರ ಮೋಸದಿಂದ ಹಾಕ್ಸ್ಕೊಂಡಿದ್ದಾರೆ ಕೂಡ ಅಷ್ಟೇ ಸರ್. ಸ್ವಲ್ಪ ಇದು ಮಾಡಿದ್ದಾರೆ ಸರ್. ಅಂದ್ರೆ ನೀವು ಯಲಹಂಕ ತಹಸೀಲ್ದಾರ್ ಅವರ ಮೇಲೆ ಒಂದೇ ಆರೋಪ ದಿವಸದಲ್ಲಿ ಮಾಡ್ತಾ ಪಾಣಿ ಇದ್ದೀರಾ. change ಏನು ಮಾಡ್ಕೊಟ್ಟಿದ್ದಾರೆ. ತಹಸೀಲ್ದಾರ್ ಹೆಸರೇನು ರತ್ನಮ್ಮ ಅವರೇ? ಮಾಡ್ತಾ ಇದೀವಿ ಸರ್. ಸರ್ ಡಿಸೆಂಬರ್ ಅಲ್ಲಿ ನಾವು ತಹಶೀಲ್ದಾರ್ ಅವ್ರಿಗೆ ತಕರಾರು ಅರ್ಜಿ ಹಾಕಿದ್ವಿ. ಈ ತರ ಖಾತೆ ಪಾಣಿ ಅವ್ರ ಹೆಸರಿಗೆ ಬದಲಾವಣೆ ಮಾಡಬೇಡಿ ಅಂತ ಮೋಸ ಮಾಡಿದ್ದಾರೆ ಅಂತ ಒಂದು ಅರ್ಜಿ ಹಾಕಿದ್ವಿ. ಅದು ಮುಖಾಂತರ ಒಂದು 2-3 ಹಿಯರಿಂಗ್ ನಡೀತು ತಹಶೀಲ್ದಾರ್ ಮುಂದೆ. ಅದಾದ್ಮೇಲೆ ಎಸಿ ಕೋರ್ಟ್ ಅಲ್ಲಿ ಸ್ಟೇ ಇತ್ತು. ಎಸಿ ಕೋರ್ಟ್ ಅಲ್ಲಿ ಸ್ಟೇ ಇರೋದ್ರಿಂದ ಅವ್ರು ಎಸಿ ಅವರು ಆರ್ಡರ್ ಮಾಡಿದ್ರು. ತಹಶೀಲ್ದಾರ್ ಅವ್ರ ಮುಂದೆ ಪೆಂಡಿಂಗ್ ಇರೋದ್ರಿಂದ CR ಶಿವಕುಮಾರ್ ಅನ್ನೋರು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಅವ್ರ ಹೆಸರಿಗೆ ಖಾತೆ ಆರ್ಡರ್ ಮಾಡಿ ಖಾತೆ ಬದಲಾವಣೆ ಮಾಡಿದ್ದಾರೆ ಸರ್. ಈಗ ನಿಮಗೆ ಕ್ರಯಪತ್ರ ಎಲ್ಲ ಎಕ್ಸ್ಚೇಂಜ್ ಮಾಡೋ ಕೂಡ ಟೈಮಲ್ಲಿ ಯಾರ್ಯಾರೆಲ್ಲ ಇದ್ರು, ಯಾರ ಅಧಿಕಾರಿಗಳಿದ್ರು ಅವಾಗ? ಕ್ರಯಪತ್ರಕ್ಕೆಲ್ಲ ಸಹಿ ಎಲ್ಲ ಹಾಕ್ಸ್ಕೊಂಡ್ರಲ್ಲ, ಅವರು ಕೊಟ್ರಲ್ಲ, ಅದಕ್ಕೆಲ್ಲ ಆ ಟೈಮ್ ನಲ್ಲಿ ಯಾರ್ಯಾರೆಲ್ಲ ಇದ್ರು ಅಂತ? ನಮ್ಮವರೇ ಇದ್ರು ಸರ್. ಅದೇ ಡೀಡ್ ಕ್ಯಾನ್ಸಲೇಷನ್ಗೆ ಅಂತ ಕರ್ಕೊಂಡೋಗಿ ಅಲ್ಲಿ ಸಬ್ ರಿಜಿಸ್ಟರ್ ನ ಇದು ಶಿವಮಲ್ ಅವರು ಶ್ರೀನಿವಾಸ್ ಅವರು ಎಲ್ಲ ಜೊತೆಲ್ಲೇ ಇದ್ರು ಸರ್ ಆಗ. ಮತ್ತೆ ಅವ್ರ ಭಾಗ್ಯಮ್ಮ ಅನ್ನೋರು ಅವರೆಲ್ಲ ಜೊತೆಲ್ಲೇ ಇದಾರೆ. ಶ್ರೀನಿವಾಸ್ ಶಿವಮಲ್ ಅವರು ಇವ್ರನ್ನ ಹೆಂಗಸರನ್ನೆಲ್ಲ ಕಾರಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಈ ಭಾಗ್ಯಮ್ಮ ಅನ್ನೋರು ಸರ್ ಹೈಕೋರ್ಟ್ ಅಲ್ಲಿ ಶಿವಮಲ್ ಅನ್ನೋರು ಏನ್ ಅಟೆಂಡರ್ ಆಗಿ ಕೆಲಸ ಮಾಡ್ತಿದಾರೆ ಅವ್ರ ಹೆಂಡತಿ ಸರ್. ಅವ್ರ ಗೌರ್ಮೆಂಟ್ ಅವ್ರ ಹೆಸರಲ್ಲೇ ಮಾಡ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರ ಹೆಂಡತಿ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ ಸರ್, ಭಾಗ್ಯಮ್ಮ ಅಂತ. ಶಿವಮಲ್ ಅವ್ರ ವೈಫ್ ಆಗಿರ್ತಾರೆ ಇವರು. ಈ ತರ ಅವ್ರ ಹೆಂಡತಿ ಹೆಸರು ಮೇಲೆ ಮಾಡ್ಕೊಂಡು ಡೈವರ್ಟ್ ಮಾಡ್ಕೋತಾ ಇದಾರೆ ಸರ್ ಇವರು. ಓಕೆ, ಈಗ ನಿಮ್ ಶೆಡ್ ಗಳನ್ನ ಎಲ್ಲ ಕೇಸ್ಗಳು ಇರೋವಾಗ್ಲೇ ನಮ್ ಜಮೀನನ್ನ ಮಾಡ್ಲಿಕ್ಕೆಲ್ಲ ಬಂದಿದ್ರು ಅಂತೆಲ್ಲ ಮಾಡಿದ್ದಾರೆ. ಖಂಡಿತ ಇದೆ ಸರ್, ಖಂಡಿತ ವಿಡಿಯೋ ಇದೆ. ನಮ್ಮನ್ನ ಚೊಪ್ಲಿ ಹೊಡೆದಿರೋ ವಿಡಿಯೋ ಇದೆ. ಎಲ್ಲ ತಮಿಳ್ ರೌಡಿಗಳು ಸರ್. ಅವರು ಯಾರೋ ದಾಸ ರೌಡಿ ಅಂತ ಅವ್ರ ಕಡೆಯವರು ಸರ್. ಅವರು ತಮಿಳ್ ರೌಡಿಗಳು. ಹೆಣ್ಣು ಮಕ್ಳ ತರಾನೇ ಇಲ್ಲ ಸರ್. ಆ ಹೆಂಗಸರು ತಾಳಿ ಕಿತ್ಕೊಂಡಿದ್ದಾರೆ, ಮೈ ಒಳಗೆಲ್ಲ ಕೈ ಹಾಕಿ ಪರ್ಚಿದ್ದಾರೆ ಸರ್ ನಮ್ ತಂಗಿಗೆ. ಅದನ್ನೆಲ್ಲ ತೋರ್ಸಕ್ ಆಗೋದಿಲ್ಲ ಸರ್. ಇವ್ರಿಗೆ ಆತರ ಎಲ್ಲ ಹಾನಿ ಮಾಡಿದ್ದಾರೆ, ಸೀರೆ ಕಿತ್ತಿದ್ದಾರೆ, ಪೊಲೀಸರಿಗೆ ಕೊಟ್ಟಿದ್ದೀರಾ ನೀವು? ಫಸ್ಟ್ ಡೇ ಸೆಕೆಂಡ್ ಡೇ ಏನು ಬಂದು ವಿಚಾರಿಸಿಲ್ಲ ಸರ್. ಮಹಿಳಾ ಸಂಘದವ್ರು ಭಾಗ್ಯಲಕ್ಷ್ಮಿ ಅನ್ನೋ ಅಕ್ಕ ಒಬ್ರು ಬಂದು ಸ್ವಲ್ಪ ಸಪೋರ್ಟ್ ಮಾಡಿದಕ್ಕೆ ಅವತ್ತು ಬಂದು ಅವ್ರು FIR ಹಾಕೊಂಡಿದ್ದಾರೆ ಸರ್. ಅವಾಗ ಬಂದು ಹೋದವರು ಮತ್ತೆ ಯಾರು ಬಂದಿಲ್ಲ ಸರ್. ಈಗ ನ್ಯೂಸ್ ಎಲ್ಲ ಓಡ್ತಾ ಇರೋದ್ರಿಂದ ಇವಾಗ FIR ಆಗಿದ್ದು ಯಾವಾಗ? ಇದು
ಶನಿವಾರ ನಾವು ದೂರ ಕೊಟ್ಟಿದ್ದು ಶನಿವಾರ ಎಫ್ಐಆರ್ ಆಗಿದೆ. ಶನಿವಾರ ಕೊಟ್ಟಿದೀವಿ. ಶನಿವಾರ ದೂರ್ ಕೊಟ್ಟಿದೀವಿ ಸರ್. ಶನಿವಾರ ರಾತ್ರಿ 12 ಗಂಟೆವರೆಗೂ ತಗೊಂಡಿಲ್ಲ. 12 ಗಂಟೆವರೆಗೂ ಹೆಣ್ಮಕ್ಳನ್ನ ಕೂರ್ಸ್ಕೊಂಡ್ ಬಂದಿದ್ದಾರೆ. ಮತ್ತೆ ಸಂಡೇ ಒಂದ್ FIR ಆಗಿದೆ, ಇವತ್ತು ಒಂದ್ FIR ಆಗಿದೆ ಸರ್. ಇಲ್ಲಿ ರೋಡ್ ಹಾನಿ ಮಾಡಿರೋದ್ರಿಂದ BBMP ಕಡೆಯಿಂದ ಒಂದ್ FIR ಆಗಿದೆ ಸರ್. 2 ರೋಡ್ ಬಿಟ್ಟಿದೀವಿ ಸರ್ ನಾವು ಸಾರ್ವಜನಿಕರಿಗೆ ಅಂತ ಹೇಳಿ. ಆ 2 ರೋಡ್ ಹಾನಿ ಮಾಡಿದ್ದಾರೆ, ರೋಡ್ ಎಲ್ಲ ಧ್ವಂಸ ಮಾಡಿದ್ದಾರೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಪಬ್ಲಿಕ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಈಗ ನೀವು ಇವತ್ತಾಗಿದೆ FIR. ಕೊಡ್ಲಿಕ್ಕೆ ಹೋಗ್ಲಿಕ್ಕೂ ಮುಂಚೆ ಏನಾದ್ರು ಕಾಂಪ್ರಮೈಸ್ ಮಾಡುವಂತ ಪ್ರಯತ್ನ ಆಯ್ತಾ, ಅಥವಾ ದೂರ್ ಕೊಟ್ಟಾದ್ಮೇಲೆ ಏನಾದ್ರು ಕಾಂಪ್ರಮೈಸ್ ಆಗುವಂತ ಇಲ್ಲ ಸರ್. ಪ್ರಯತ್ನ ಪಟ್ರ ಅವರು? ಅದೇ ಸರ್, ಇವಾಗ ನಾವು ಇಲ್ಲಿ ಯಾರು ಗಲಾಟೆ ಮಾಡಕ್ ಬಂದಿದ್ದಾರೆ ಅವ್ರನ್ನ ಕೇಳಿದಾಗ ನಿಮ್ದೇನೇ ಇದ್ರು ಹೋಗಿ 7 Hills ಡೆವಲಪರ್ ಅವ್ರ ಹತ್ರ ಹೋಗಿ ಕಾಂಪ್ರಮೈಸ್ ಯಾರು ಬರ್ತಾ ಇಲ್ಲ ಸರ್. ಇಲ್ಲಿ ಮಾತಾಡಕ್ ಹೋದ್ರೆ ಒಡೆಯಕ್ಕೆ ಬರ್ತಾ ಇದ್ದಾರೆ ಹೊರತು ಕಾಂಪ್ರಮೈಸ್ ಯಾರು ಬರ್ತಾ ಇಲ್ಲ. ಆ ಶಿವಮಲ್ಲು ಶ್ರೀನಿವಾಸ್ 3 ಹೊತ್ತು ಇಲ್ಲೇ ಜಮೀನಲ್ಲೇ ಬಿದ್ದಿರ್ತಾ ಇದ್ರು ಸರ್ ಅವರು. ಇವಾಗ ಅದೆಲ್ಲಿ ಕಣ್ಣಿಗೆ ಕಾಣದೆ ಮಾಯ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಹುಡುಕಿದ್ರು ಸಿಗ್ತಾ ಇಲ್ಲ ಸರ್ ಅವರು. ಯಾಕೆ ಅವ್ರ ಕಡೆ ನ್ಯಾಯ ಇರುವಾಗ ಯಾವಾಗ್ಲೂ ಬಂದ್ ನಮ್ ಜೊತೆ ಒಳಗಡೆ ಎಲ್ಲ ಮಾತಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇದ್ದವ್ರು ಇವಾಗ ಯಾಕೆ ಬರ್ತಾ ಇಲ್ಲ? ನಮ್ ಪ್ರಶ್ನೆ ಅಷ್ಟೇ ಸರ್. ಏನು ತಪ್ಪಿಲ್ದಿದ್ಮೇಲೆ ತಲೆ ಮರೆಸ್ಕೊಂಡು ಓಡಾಡೋ ಅಂತದ್ದು ಏನಿದೆ ಅವರಲ್ಲಿ? ಇವಾಗ ಏನ್ ಅನ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. ದಲಿತರು ಮೋಸ ಮಾಡ್ಬೇಕು ಅಂತ ಏನ್ ಸರ್? ಸರ್ಕಾರ ಇಲ್ದೇ ಇರೋವಾಗೆಲ್ಲ ಸುಮ್ನೆ ಇದ್ರು. ಮತ್ತೆ ಅವರು 10 ವರ್ಷ 20 ವರ್ಷದಿಂದ ನಮ್ದೇ ಅನ್ನುವಾಗ ಇದಕ್ ಮುಂಚೆ ಬಂದ್ ಕಾಂಪೌಂಡ್ ಹಾಕ್ಬೋದಾಗಿತ್ತ. BBMP ನಾವ್ ಈ ವಿಚಾರನು ಕಂಪ್ಲೇಂಟ್ ಮಾಡಿದೀವಿ. ಪಬ್ಲಿಕ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಬಂದು ಹೆಣ್ಮಕ್ಳು ಮಲಗಿದ್ದಾರೆ, ಎಳೆ ಮಕ್ಳಿದ್ದಾರೆ, ನೀವೇನ್ ರಾತ್ರೋರಾತ್ರಿ ಸ್ಲ್ಯಾಬ್ ಎಲ್ಲ ಇಳಿಸ್ತಾ ಇದ್ದೀರಾ? ಯಾಕೆ JCP ಈ ತರ ಮಾಡ್ತಾ ಇದ್ದೀರಾ? ಕೆಲ್ಸ ನಡಿಬಾರ್ದು ರಾತ್ರಿ ಹೊತ್ತು ಅಂತ ಪಬ್ಲಿಕ್ BBMP ಕಂಪ್ಲೇಂಟ್ ಮಾಡಿ ಕೆಲ್ಸ ನಿಲ್ಸಿದ್ದಾರೆ ಸರ್. ಇಲ್ಲಾಂದ್ರೆ ರಾತ್ರೋರಾತ್ರಿ ಕಾಂಪೌಂಡ್ ಹಾಕಕ್ ಬಂದಿದ್ದಾರೆ ಸರ್. ಆಗ್ತಾ ಇದೆಯಲ್ಲ, ಆಂಧ್ರದಲ್ಲಿ ಮಚ್ಚು ಲಾಂಗ್ ಎಲ್ಲ ಇಟ್ಕೊಂಡು ಓಡಾಡ್ದವ್ರು ಅಂತೆಲ್ಲ ಅದ್ರಲ್ಲಿ ಆವಾಜ್ ಹಾಕಿರುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ವಿ. ಅದು ಆಕ್ಚುಲಿ ಎಕ್ಸಾಕ್ಟ್ ಆಗಿ ಯಾವಾಗ ಆಗಿರೋದು ಅಂದ್ರೆ ಅವ್ರು ಆವಾಜ್ ಹಾಕಿರುವಂತ ವಿಡಿಯೋವನ್ನ ಕೂಡ ನೋಡ್ತಾ ಇದ್ವಿ. ಯಾವ ತಿಂಗಳಲ್ಲಿ ಯಾವಾಗ ಆಗಿದ್ದು? ಬಿಕಾಸ್ ಹಳೆ ವರ್ಷದದು ಅಂದ್ರೆ ಸುಮಾರು 4-5 ವರ್ಷದ ಹಳೆ ವಿಡಿಯೋ ಎಲ್ಲ ಇವಾಗ ತಗೊಂಬಂದು ಅವರು ಸಚಿವ ಆಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಸೇರಿಸ್ತಾ ಇದಾರೆ ಅಂತ ಹೇಳ್ತಿದಾರಲ್ಲ. ಹೌದು ಸರ್. ನೋಡಿ ಏನಿದೆ ಗೊತ್ತಾ, ಇದು ನಮ್ಮ ಯಜಮಾನ್ರು ಸ್ವಲ್ಪ ಎಜುಕೇಟೆಡ್ ಇದಾರೆ ಸರ್. ಅವರು ಇದೇ ವಿಷಯ ಅಲ್ಲ, ಏನಾದ್ರೂ ಈ ತರ ಜಮೀನ್ ವಿಷಯ ಬಂದಾಗ ಎಲ್ಲೇ ಯಾರ ಹತ್ರನೇ ಮಾತಾಡಕ್ ಹೋದ್ರೆ ವಿಡಿಯೋ ಮಾಡ್ಕೊಳ್ಳೋ ಅಂತದ್ದು ನಮ್ಮಲ್ಲಿ ಇದೆ. ಯಾಕೆ ಗೊತ್ತಾ ಸರ್? ನಮಗ್ ದುಡ್ಡಿನ ಬೆಂಬಲ ಇಲ್ಲ, ಜನದ ಬೆಂಬಲ ಇಲ್ಲ. ನಾವ್ ಏನ್ ಸಾಕ್ಷಿ ಇಟ್ಕೋತೀವಿ ಅದಷ್ಟೇ ನಮಗ್ ಪ್ರೂಫ್ ಆಗಿ ಉಡನೆ ಮಾತಾಡ್ಲಿ ಅವ್ರು ವಿಡಿಯೋ ಇಟ್ಕೊಂಡಿರ್ತಾರೆ ಸರ್. ಅವಾಗ ಮಾಡ್ಕೊಂಡಿರೋಂತ ವಿಡಿಯೋ ಸರ್ ಇದು. ಕೇಳ್ತಾ ಇದೀನಿ ಎಷ್ಟು ವರ್ಷದಿಂದ ಯಾವಾಗ ಮಾಡಿದ್ದು ಅವ್ರು? ಬಿಕಾಸ್ ತುಂಬಾ ಹಳೆ ವಿಡಿಯೋ ಇವಾಗ ತೋರಿಸ್ತಾ ಇದಾರೆ ಅಂತೆಲ್ಲ ಹೇಳ್ತಾ ಇದಾರೆ, ಅದಕ್ಕೆ ಕೇಳ್ತಾ ಇದೀನಿ ಸರ್. ತುಂಬಾ ಹಳೆ ವಿಡಿಯೋ ಇಲ್ಲ ಸರ್ ಇದು. ತುಂಬಾ ಹಳೆ ವಿಡಿಯೋ ಏನಿಲ್ಲ ಸರ್ ಇದು. ಅಗ್ರಿಮೆಂಟ್ ಆದ್ಮೇಲೆ ನ್ಯಾಯ ಕೇಳಕ್ ಹೋಗಿರೋವಾಗ ನಡೆದಿರೋ ವಿಡಿಯೋ ಸರ್ ಅದು. ಯಾವಾಗ? ಕೊರೋನಾ ಟೈಮ್ ಅಲ್ಲ ಕೊಡ್ತೀವಿ ಸರ್ ನಾವು. ಅದು ಕೊರೋನಾ ಟೈಮ್ ಅಲ್ಲ, ಅಗ್ರಿಮೆಂಟ್ ಅಲ್ಲಿ ಹಿಂಗ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಬಂದ್ರು ಸರ್. ಇಲ್ಲಿ ಯಾವ್ದೇ ಡೆವಲಪ್ಮೆಂಟ್ ಆಗಿರೋದಿಲ್ಲ, ಅದರಿಂದ ನಾವು ಹೋಗಿ ಕೇಳಿರೋವಾಗ ಆತರ ಧಮಕಿ ಹಾಕಿರೋದು ಸರ್ ಅವರು. ಈಗ ನಾವು ಸುಧಾಕರ್ ಅವ್ರನ್ನ ಪ್ರಶ್ನೆ ಎಲ್ಲ ಮಾಡ್ಬೇಕಲ್ಲ. ಈ ವಿಡಿಯೋ ಅವ್ರು ಹಳೇದು ಅಂದಾಗ ಯಾವಾಗಿಂದು ಅಂತ ನೀವು ಒಂಚೂರು ಸ್ಪಷ್ಟನೆ ಕೊಟ್ಬಿಟ್ರೆ ಈಗ ಸರಿಯಾಗಿ ಗೊತ್ತಾಗುತ್ತಲ್ಲ ಇವ್ರು ಸುಳ್ಳು ಹೇಳ್ತಾ ಇದಾರ ಅನ್ನುವಂಥದ್ರ ಬಗ್ಗೆ. ಈಗ ಅದ್ರಲ್ಲೂ ಕೂಡ ಡೇಟ್ ಇರುತ್ತೆ, ಯಾವಾಗ ಏನು ಎತ್ತ ಅನ್ನುವಂಥದ್ರ ಬಗ್ಗೆ. ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಹೌದು ಸರ್, ಅದೆಲ್ಲ ನಾವು ಅದು ಪೊಲೀಸ್ ಇದು FIR ಆಗಿದೆ, ಅವ್ರಿಗೆಲ್ಲ ಕೊಟ್ಟಿದೀವಿ ಅದು ವಿಡಿಯೋ ಎಲ್ಲ. ಅವ್ರಿಗೆಲ್ಲ ಅದು ತುಂಬಾ ಹಳೇದಂತೂ ಅಲ್ಲೂ ಅಲ್ಲ ಸರ್. ಅವ್ರು ಇದು 10-15 ವರ್ಷ ಎಲ್ಲ ಅವ್ರು ಹೇಳೋದೆಲ್ಲ ಸುಳ್ಳು ಸರ್. ರಾಜಕೀಯದಿಂದ ನೋಡಿ ಸರ್, ಇದು ಎಲ್ಲ ಅವ್ರು ಹೇಳೋದೆಲ್ಲ ಸುಳ್ಳು. ಜೆನ್ಯೂನ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅದು ಹೆಂಗೆ ಸರ್? ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ ಜಮೀನ್ ನೋಡಿದ್ರೆ ಯಾವ್ದೇ ಡೆವಲಪ್ಮೆಂಟ್ ಆಗ್ಲಿ ಏನು ಆಗೇ ಇಲ್ಲ ಸರ್. ಡೆವಲಪ್ಮೆಂಟ್ ಆಗ್ತೀವಿ ಅಂತ ಬಂದ್ಬಿಟ್ಟು ಇಲ್ಲಿ ಏನು ಮಾಡಿದ್ರೆ ಇದ್ರೆ ನಾವು ಕೇಳೋದು ಬಿಟ್ಟು. ಸಚಿವ ಡಿ ಸುಧಾಕರ್ ವಿರುದ್ಧ ದೌರ್ಜನ್ಯ ಪ್ರಕರಣ ಯಲಹಂಕ ಉಪವಿಭಾಗ ACP ಇಂದ ತನಿಖೆಯನ್ನ ಮಾಡಲಾಗಿದೆ.